ನಮಸ್ಕಾರ 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 ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ESI ಮೆಡಿಕಲ್ ಕಾಲೇಜಿನ ಲಾಸ್ಟ್ ಇಯರ್ 2025 ಜನರಲ್ ಮೆರಿಟದ ಕಟ್ ಆಫ್ ಎಷ್ಟು ನಿಂತಿತ್ತು ಅಂದ್ರೆ 12,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 551 ಮಾರ್ಕ್ಸ್ಗೆ ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಕನ್ನಡ ಮೀಡಿಯಮಲ್ಲಿ 29,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 523 ಮಾರ್ಕ್ಸ್ಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲಲ್ಲಿ 23,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 532 ಮಾರ್ಕ್ಸ್ಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಲಾಸ್ಟ್ ಇಯರ್ ಮತ್ತು ಇನ್ನೂ 2A ಕ್ಯಾಟಗರಿ ಆಗಿರ್ಬೋದು, ಕ್ಯಾಟಗರಿ 1 ಆಗಿರ್ಬೋದು, 2B ಕ್ಯಾಟಗರಿ ಮತ್ತು 3A ಕ್ಯಾಟಗರಿ ಮತ್ತು SC ಮತ್ತು ST ಕ್ಯಾಟಗರಿಯಲ್ಲಿ ಯಾವ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ಎಷ್ಟು ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅನ್ನೋದನ್ನು ಈ ವಿಡಿಯೋದ ಕಂಪ್ಲೀಟಾಗಿ ಏನೈತಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ. ವಿಡಿಯೋ ಏನೈತಲ್ಲ ಕೊನೆ ಮಟ್ಟ ನೋಡ್ರಿ. ಮತ್ತು ನಿಮಗೇನಾರೆ ಡೌಟ್ ಇತ್ತಂದ್ರೂ ಕಮೆಂಟ್ ಬಾಕ್ಸ್ದಾಗೂ ಕಮೆಂಟು ಮಾಡ್ಬೋದು. ಮತ್ತು ನೆಕ್ಸ್ಟ್ ಯಾವ ಕಾಲೇಜಿದು ವಿಡಿಯೋ ಮಾಡೋ ಅಂಥೇಳಿ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಏನಂದ್ರೆ ಮಾರ್ಕ್ಸ್ ವರ್ಸಸ್ ರ್ಯಾಂಕಿಂಗ್ ಬಹಳಷ್ಟು ಜನರಿಗೆ ಏನೈತಲ್ಲ ಡೌಟ್ ಇರ್ತೈತಿ. ಲಾಸ್ಟ್ ಇಯರ್ ಒಂದು ಸ್ವಲ್ಪ ಈ ವಿಡಿಯೋನ ಪಾಸ್ ಮಾಡಿ ಇಲ್ಲಿ ನೋಡ್ಬೋದು ನೀವು. ಇದು 2025 ಮತ್ತು ಇದು 2024 ಮತ್ತು ಇದು 2023, 2022, 2021 ಏನೈತಲ್ಲ ಕಂಪ್ಲೀಟಾಗಿ ಏನೈತಲ್ಲ ಯಾವ ಇಯರ್ದಾಗ ಎಷ್ಟು ಮಾರ್ಕ್ಸಿಗೆ ಎಷ್ಟು ಕಟ್ ಆಫ್ ನಿಂತ ಎಷ್ಟು ರ್ಯಾಂಕ್ ಬಂದಿತ್ತು ಅನ್ನೋದನ್ನು ಏನೈತಲ್ಲ ಅಲ್ಲಿ ಕೊಟ್ಟೇವಿ. ಒಂದು ಎಕ್ಸಾಂಪಲ್ ಕೊಡ್ತಾನೆ. ನಮ್ಮ ಕರ್ನಾಟಕ ಒಳಗೆ ಕಾಂಪಿಟೇಷನ್ ಸ್ಟಾರ್ಟ್ ಆಗೋದನ್ನ ಇಲ್ಲಿ 450ದಿಂದ 500 ಮಟ ಮತ್ತು 550 ಓಕೆ ನೋಡ್ಬೋದು. ಲಾಸ್ಟ್ ಇಯರ್ 500 ಮಾರ್ಕ್ಸ್ಗೆ 52,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದಿತ್ತು. ಮತ್ತು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಎಷ್ಟು ಬಂದಿತ್ತು ಅಂದ್ರೆ 1,21,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದಿತ್ತು. ಇಲ್ಲಿ 551ಗೆ 11,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದಿತ್ತು. ಇಲ್ಲಿ 40,000 ಸ್ಟೂಡೆಂಟ್ಸ್ ಇದ್ರು 500ದಿಂದ 551ಗೆ. ಆದ್ರೆ ಇಲ್ಲಿ 70,000 ಸ್ಟೂಡೆಂಟ್ಸ್ 72,000 ಸ್ಟೂಡೆಂಟ್ಸ್ ಇದ್ರು. ಆಲ್ಮೋಸ್ಟ್ ಆಲ್ ಕಾಂಪಿಟೇಷನ್ ಏನೈತಲ್ಲ ಈ 450ದಿಂದ 500 ಒಳಗೆ ಬಹಳಷ್ಟು ಏನೈತಲ್ಲ ಕಾಂಪಿಟೇಷನ್ ಇರ್ತೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಇನ್ನು ನಮ್ಮ ಕರ್ನಾಟಕ ಸ್ಟೇಟ್ ಕೋಟಾ ಒಳಗೆ ನೋಡ್ಬೇಕಂದ್ರೆ ಒಂದು ಸ್ವಲ್ಪ ಕಟ್ ಆಫ್ ವೇರಿಯೇಷನ್ ಆಗೋ ಚಾನ್ಸಸ್ ಇರ್ತೈತಿ. ಆದ್ರೆ ನಮ್ಮ ಕರ್ನಾಟಕದ ಸ್ಟೇಟ್ ಕೋಟಾ ಒಳಗೆ ಸ್ಟೇಟ್ ರ್ಯಾಂಕಿಂಗ್ ಒಳಗೆ ಒಂದು ಮಾರ್ಕ್ಸಲ್ಲಿ ಸುಮಾರು 300 ಜನ ಸ್ಟೂಡೆಂಟ್ಸ್ ಇರ್ತಾರೆ. 200ದಿಂದ 300 ಸ್ಟೂಡೆಂಟ್ಸ್ ಇರ್ತಾರೋ. ಆ PDF ನಿಮಗೆ ಬೇಕಂದ್ರೆ KE ಅಫಿಷಿಯಲ್ ವೆಬ್ಸೈಟ್ದಾಗೂ ಸಿಗ್ತೈತಿ. ನೆಕ್ಸ್ಟ್ ಏನಂದ್ರೆ ESI ಮೆಡಿಕಲ್ ಕಾಲೇಜ್ NCC ಸೀಟ್ದು ಲಾಸ್ಟ್ ಇಯರ್ 9,50,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ 8 ಲ್ಯಾಕ್ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರ್ ರಿಸರ್ವೇಷನ್ ಏನೈತಿ 75,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಯಾವುದಂದ್ರೆ SC ಕ್ಯಾಟಗರಿ 91,000 ಆಲ್ ಇಂಡಿಯಾ ರ್ಯಾಂಕಿಗೆ ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಅದು ಎಷ್ಟು ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗೈತೆ ಅಂದ್ರೆ ಸುಮಾರು 471 ಮಾರ್ಕ್ಸ್ಗೆ. ಮತ್ತು ಕಲ್ಯಾಣ ಕರ್ನಾಟಕ ಕೋಟಾದಲ್ಲಿ 1,05,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು 461 ಮಾರ್ಕ್ಸ್ಗೆ. ಮತ್ತು ಕನ್ನಡ ಮೀಡಿಯಂ ಕೋಟಾದಲ್ಲಿ ನೋಡ್ಬೋದು ನೀವು 1,54,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 439 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ 431 ಮಾರ್ಕ್ಸ್ಗೆ. ಮತ್ತು ರೂರಲಲ್ಲಿ 1,01,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 464 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೋಡ್ಬೋದು ಜನರಲ್ ಮೆರಿಟ್ ಕೋಟಾದಲ್ಲಿ ಮತ್ತು ಕನ್ನಡ ಮೀಡಿಯಂ ಕೋಟಾದಲ್ಲಿ ಸುಮಾರು 50 to 64,000 ಆಲ್ ಇಂಡಿಯಾ ರ್ಯಾಂಕಿನ ಡಿಫ್ರೆನ್ಸನ್ನು ಕಾಣ್ಬೋದು. ನೀವು ನೋಡ್ಬೋದು ರಿಸರ್ವೇಷನ್ ಇದ್ರೆ ಎಷ್ಟೆಲ್ಲ ಯೂಸ್ಫುಲ್ ಆಗ್ತೈತಿ. ನೆಕ್ಸ್ಟು ST ಕ್ಯಾಟಗರಿ ಜನರಲ್ ಮೆರಿಟು 1,02,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತಲ್ಲ ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು 463 ಮಾರ್ಕ್ಸ್ಗೆ. ನೆಕ್ಸ್ಟ್ ಯಾವುದಂದ್ರೆ ರೂರಲಲ್ಲಿ 1,12,000 ಆಲ್ ಇಂಡಿಯಾ ರ್ಯಾಂಕಿಗೆ ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು
ಸುಮಾರು 457 ಮಾರ್ಕ್ಸ್ಗೆ ಲಾಸ್ಟ್ ಇಯರ್ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕಿಂಗ್ 1,12,000ಕ್ಕಿಂತ ಕಡಿಮೆ ರ್ಯಾಂಕಿಂಗ್ ಇದ್ರೆ ನಿಮಗೂ ಕೂಡ ಈ ಕಾಲೇಜಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ESI ಮೆಡಿಕಲ್ ಕಾಲೇಜ್ ಬೆಂಗಳೂರು ಕ್ಯಾಟಗರಿ 1ಗೆ 29,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಲಾಸ್ಟ್ ಇಯರ್ ಅದು ಎಷ್ಟು ಮಾರ್ಕ್ಸಿಗೆ ಅಂದ್ರೆ 524 ಮಾರ್ಕ್ಸಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ಯಾವುದಂದ್ರೆ 2A ಕ್ಯಾಟಗರಿ ಜನರಲ್ ಮೆರಿಟಲ್ಲಿ 24,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 530 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಕನ್ನಡ ಮೀಡಿಯಮಲ್ಲಿ 60,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು 493 ಮಾರ್ಕ್ಸಿಗೆ. ಮತ್ತು ರೂರಲಲ್ಲಿ 35,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು 517 ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಇವೆಲ್ಲ ರ್ಯಾಂಕಿಂಗಿಂತ ಒಂದು ಸ್ವಲ್ಪ ಕಡಿಮೆ ಇದ್ರೆ ನಿಮಗೂ ಕೂಡ ಈ ಕಾಲೇಜಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ನಿಮಗೇನಾರೇ ಕೌನ್ಸ್ಲಿಂಗ್ದ ಗೈಡೆನ್ಸ್ ಬಗ್ಗೆ ಆಗಲಿ ಏನೋ ಇನ್ಫಾರ್ಮೇಷನ್ ಬೇಕಂದ್ರೂ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಗೂಗಲ್ ಫಾರ್ಮ್ದು ಲಿಂಕ್ ಇರ್ತೈತಿ ಮತ್ತು ವಾಟ್ಸಪ್ ನಂಬರು ಇರ್ತೈತಿ. ಅಲ್ಲೇನೈತ್ಲ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಕೂಡ ನನ್ನ ಜೊತೆ 1-to-1 ವಾಟ್ಸಪ್ದಾಗಲಿ ಗೂಗಲ್ ಮೀಟ್ ಒಳಗೆ ನಮ್ಮ ಜೊತೆ ಮಾತಾಡ್ಬೋದು. ನಿಮ್ಮ ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ನಿಂತಿತ್ತು, ಲಾಸ್ಟ್ ಕಾಲೇಜ್ ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಿತ್ತು, ನಿಮ್ಮ ಮಾರ್ಕ್ಸಿಗೆ ಯಾವ ಕಾಲೇಜ್ ಸಿಗ್ಬೋದು ಅನ್ನೋದನ್ನೇನೈತ್ಲ ಕಂಪ್ಲೀಟ್ ಡೀಟೇಲ್ ಆಗಿ ಅಲ್ಲಿ ನೀವು ತಿಳ್ಕೊಬೋದು. ಅದೇನೈತಿ ಪೇಡ್ ಕೌನ್ಸ್ಲಿಂಗ್ ಗೈಡೆನ್ಸ್ ಆಗಿರ್ತೈತಿ. ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಲಿಂಕ್ ಇರ್ತೈತಿ. ಹೋಗಿ ಏನೈತ್ಲ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯಾರೆಲ್ಲ ಅದರಿ ಒಂದು ಸ್ವಲ್ಪ ಫಿಲ್ ಮಾಡಿರಿ. ಮತ್ತು ಎಲ್ಲ ಕಂಪ್ಯಾರಿಸನ್ ಮಾಡೋಕ್ಕಿಂತನೂ ನಮ್ಮ ಕೌನ್ಸಿಲಿಂಗ್ ಗೈಡೆನ್ಸಲ್ಲಿ ಕಡಿಮೆ ಫೀಸನ್ನು ಇಟ್ಟೇವಿ. ಯಾಕಂದ್ರೆ ಆ ಕೌನ್ಸಿಲಿಂಗಲ್ಲೇನೆ ನಾನು ಕೂಡ ನನ್ನ ನೀಟ್ ಎಕ್ಸಾಮ್ ಆದಮೇಲೆ ಕೌನ್ಸಿಲಿಂಗ್ ಅವ್ರದ ಕಡೆನ ಮಾಡಿಸಿದ್ನಿ. RX ಕನ್ಸಲ್ಟೆನ್ಸಿ ಅಂತ ನೀವು ಅಲ್ಲೇನೈತ್ಲ ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ಏನಂದ್ರೆ 2B ಕ್ಯಾಟಗರಿಯಲ್ಲಿ 14,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಲಾಸ್ಟ್ ಇಯರ್. ಅದು ಎಷ್ಟು ಮಾರ್ಕ್ಸಿಗೆ ಅಂದ್ರೆ 14,000 ಸುಮಾರು 545 ಮಾರ್ಕ್ಸ್ಗೆ ಲಾಸ್ಟ್ ಇಯರ್ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ಯಾವುದಂದ್ರೆ 3B ಕ್ಯಾಟಗರಿಯಲ್ಲಿ 16,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಲಾಸ್ಟ್ ಇಯರ್ ಸುಮಾರು 542 ಮಾರ್ಕ್ಸ್ಗೆ ಏನೈತ್ಲ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ಯಾವುದಂದ್ರೆ 3A ಕ್ಯಾಟಗರಿಯಲ್ಲಿ 14,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು 546 ಮಾರ್ಕ್ಸ್ಗೆ. ಮತ್ತು ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ರೂರಲ್ ಕೋಟಾದಲ್ಲಿ 52,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು 500 ಮಾರ್ಕ್ಸಿಗೆ. ನೋಡ್ಬೋದು ನೀವು ಜನರಲ್ ಮೆರಿಟಿಗೆ ಎಷ್ಟು ಕಟ್ ಆಫ್ ಐತಿ ಮತ್ತು ಕಲ್ಯಾಣ ಕರ್ನಾಟಕ ರೂರಲ್ದ ಎಷ್ಟು ಕಟ್ ಆಫನ್ನು ನೋಡ್ಬೋದು. 52,000 ಆಲ್ ಇಂಡಿಯಾ ರ್ಯಾಂಕಿಂಗ್ ವೇರಿಯೇಷನನ್ನು ನೋಡ್ಬೋದು. ನೆಕ್ಸ್ಟ್ ಯಾವುದಂದ್ರೆ ESI ಮೆಡಿಕಲ್ ಕಾಲೇಜ್ ಜನರಲ್ ಮೆರಿಟ್ ಕಟ್ ಆಫನ್ನು ನೋಡೋದಾದರೆ ಜನರಲ್ ಮೆರಿಟ್ 12,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಲಾಸ್ಟ್ ಇಯರ್. ಎಷ್ಟು ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತಂದ್ರೆ ಜನರಲ್ ಮೆರಿಟಲ್ಲಿ 550 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕೋಟಾದಲ್ಲಿ 13,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು 548 ಮಾರ್ಕ್ಸ್ಗೆ. ಮತ್ತು ಕನ್ನಡ ಮೀಡಿಯಂ ಕೋಟಾದಲ್ಲಿ 29,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು 523 ಮಾರ್ಕ್ಸ್ಗೆ. ಮತ್ತು ರೂರಲಲ್ಲಿ 23,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು 531 ಮಾರ್ಕ್ಸ್ಗೆ. ಮತ್ತು ಹೈದರಾಬಾದ್ ಕರ್ನಾಟಕ ರೂರಲಲ್ಲಿ 38,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು 513 ಮಾರ್ಕ್ಸ್ಗೆ. ನೋಡ್ಬೋದು ನೀವು ಇಲ್ಲಿ ಕನ್ನಡ ಮೀಡಿಯಂ ರೂರಲ್ ಹೈದರಾಬಾದ್ ಕರ್ನಾಟಕ ಕೋಟಾಗೆ ಮತ್ತು ಜನರಲ್ ಮೆರಿಟಿಗೆ ಎಷ್ಟೆಲ್ಲ ರ್ಯಾಂಕಿಂಗನ್ನು ಡಿಫ್ರೆನ್ಸನ್ನು ನೋಡ್ಬೋದು ನೀವು. ಇಲ್ಲಿ ಅರೌಂಡ್ 20,000 to 26,000 ರ್ಯಾಂಕಿಂಗ್ ಡಿಫ್ರೆನ್ಸ್ ಆಗುತ್ತೆ. ಮತ್ತು ನಿಮಗೆ ಯಾವುದೇ ರೀತಿಯಾದಂಥ ನೀಟ್ ಕೌನ್ಸಿಲಿಂಗ್ ಆಗಿರ್ಬೋದು ಡೌಟ್ ಇತ್ತಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಒಂದು ಲಿಂಕ್ ಇರ್ತೈತಿ. ಅಲ್ಲೇನೈತ್ಲ
ಗೂಗಲ್ ಫಾರ್ಮ್ ಇರ್ತೈತಿ, ಅಲ್ಲಿ ಕೂಡ ನಮ್ಮ ಜೊತೆ ಏನೈತ್ಲ ಕಾಂಟ್ಯಾಕ್ಟ್ ಆಗ್ಬೋದು. ಇಲ್ಲಾಂದ್ರೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಏನೈತ್ಲ ವಾಟ್ಸಪ್ದಾಗ ಹಾಯ್ ಅಂತ ಮೆಸೇಜ್ ಮಾಡಿರಿ. ನಮ್ಮ ಕೌನ್ಸ್ಲಿಂಗ್ದು ಪ್ರೋಸೆಸ್ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ತಾರೆ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳಿ ತಿಳ್ಕೊಂಡಾನಿ. ಥ್ಯಾಂಕ್ ಯು.